ಇನ್ನೊಂದು ಸರ್ ನಿಗದಿ ವಿಚಾರವಾಗಿ ನಿಮ್ಮ ಸಚಿವರ ಜೊತೆ ಏನಾದ್ರು ಡಿಸ್ಕಷನ್ ಮಾಡಿದ್ದಾರೆ ಸರ್? ಏನಾದ್ರೂ ಅವ್ರಿಗೆ ಮಾತುಗಳು ಹೇಳಿದ್ರೆ? ಯಾಕೆಂದ್ರೆ ನೋಡಪ್ಪ, ನಾನು ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನ ಮುಂದುವರಿಸ್ತಾ ಇದೀವಿ. ಹೊತ್ತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ, ಯಾರು ಅದನ್ನ ಅಕ್ವಿಷನ್ ಮಾಡಿದವರು? ಯಾರ್ದದು? ಈಗಿರುವಂತ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ? ಆ ರೈತರು ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡ್ಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡಕ್ ಹೋಗ್ತಾ ಇಲ್ಲ. ನಾನ್ ಬೀಂಗ್ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡುದು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡುದು? ಅದಕ್ಕೆ ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೆ ಉತ್ತರ ಹೇಳಿ. ಯಡಿಯೂರಪ್ಪನವರು ಅದನ್ನ ಮುಂದುವರಿಸಿದಾಗ ಯಾಕೆ ಅದಕ್ಕೆ ಇವ್ರ ಕಾಲನ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡಕ್ ಅವಕಾಶ ಇತ್ತಲ್ಲ. ಇವರು ಚೀಫ್ ಮಿನಿಸ್ಟರ್ ಇದ್ರು, ಯಡಿಯೂರಪ್ಪ ಸರ್ಕಾರ ಇತ್ತು, ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರು ಡಿನೋಟಿಫೈ ಮಾಡಬಹುದಾಗಿತ್ತಲ್ಲ. ಪಾಪ ಅವ್ರೇನೋ ರಾಜಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ರೆ ನಾನು ಬೇಜಾರು ಮಾಡ್ಕೊಳ್ಳೋದು. ರೈತರೆಲ್ಲ ಒಳ್ಳೆಯವರೇ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನ್ ಬೇಕಾದ್ರೂ ಪಾಪ ಟೀಕೆ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಳಕ್ ಆಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಬಿಸ್ಕೆಟ್ ಮಾಡ್ತಾ ಇದಾರೆ. ಅವರೇ ನಡೆಸಿ ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದಾರಲ್ಲ. ನೀವು ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ, 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ನಿನ್ನೆ 2.25 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.25 ಕೋಟಿ ರೂಪಾಯಿ? ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ ಸರ್, ಕಡಿಮೆ ಆಯ್ತು ಅಂತ. ನೋಡೋಣ ಅದನ್ನೆಲ್ಲ. ಹೋರಾಟ ಮಾಡ್ತಾರೆ. ಕ್ಯಾಬಿನೆಟ್ ಬ್ರೀಫಿಂಗ್ ಸರ್, ಇದು ಕ್ಯಾಬಿನೆಟ್ ಬ್ರೀಫಿಂಗ್ ಮತ್ತೆ ಚರ್ಚೆ ಮಾಡಿ. ನೋಡಪ್ಪ, ಅವರೆಲ್ಲ ಇಂಡಸ್ಟ್ರೀಸ್ ಮಿನಿಸ್ಟರ್, ಇಂಡಸ್ಟ್ರೀಸ್ ತರಬೇಕು ಅಂತ ಆಸೆ ಇದೆ. ಎಲ್ಲಿ ತರಬೇಕು, ಹೆಂಗ್ ತರಬೇಕು, ಯಾರ ಜಮೀನಲ್ಲಿ ತರಬೇಕು ಅಂತ ಅವರೇ ಉತ್ತರ ಹೇಳಿ. ಥ್ಯಾಂಕ್ ಯು.